Hi, hello friends. Welcome back to my YouTube channel Dreamart Supporter. Welcome back to another video. ಇವನದಿ ಅಪ್ಡೇಟ್ ಬಗ್ಗೆ ಈ ತಿಂಗಳಿಗೆ ಎಲ್ಲರ ವಾಟ್ಸಪ್ಗೆ ಆಲ್ರೆಡಿ ಮೆಸೇಜ್ ಕೂಡ ಬಂದಿದೆ. ನಿನ್ನೆ ಎಲ್ಲರ ವಾಟ್ಸಪ್ಗೆ ಮೆಸೇಜ್ ಕೂಡ ಬಂದಿದೆ. ಯಾವ ರೀತಿಯಾಗಿ ಸೆಲ್ಫ್ ಡಿಕ್ಲರೇಷನ್ ಅನ್ನು ಮಾಡ್ಬೇಕಂತ. ಆದ್ರೆ ಕಳೆದ 2 ತಿಂಗಳು ಏನೋ ಮೆಸೇಜ್ ಕೂಡ ಬಂದಿದ್ದಿಲ್ಲ ವಾಟ್ಸಪ್ಗೆ. ಅದೇ ರೀತಿಯಾಗಿ ಈ ತಿಂಗಳು ಕರ್ನಾಟಕ ಸರ್ಕಾರದವರು ಎಲ್ಲರ ವಾಟ್ಸಪ್ಗೆ ಯಾರ್ಯಾರು ಇವನಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅವರ ಎಲ್ಲರ ವಾಟ್ಸಪ್ಗೆ ಮೆಸೇಜ್ ಕೂಡ ಬಂದಿದೆ. ಸೆಲ್ಫ್ ಡಿಕ್ಲರೇಷನ್ ನ ಫೆಬ್ರವರಿ ತಿಂಗಳದ್ದು ಕೊಡಿ ಅಂತ. ಹಾಗಾಗಿ ಈ ವಿಡಿಯೋ ಸೆಲ್ಫ್ ಡಿಕ್ಲರೇಷನ್ ಫೆಬ್ರವರಿ ತಿಂಗಳದ್ದಾಗಿರುತ್ತೆ. ಬನ್ನಿ ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಸಂಪೂರ್ಣವಾದಂತಹ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮೊಬೈಲ್ ಅಲ್ಲೇ ಮನೇಲಿ ಕೂತ್ಕೊಂಡು ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಕೇಳ್ತಿದ್ರು, ಫ್ರೆಂಡ್ಸ್ ಎಲ್ಲರೂ ನಮ್ಗೆ ಡಾಟಾ ಫ್ಲೆಕ್ಚ್ ಆಗ್ತಿಲ್ಲ ಅಂತ ಕೂಡ ಕೇಳ್ತಿದ್ರು. ಡಾಟಾ ಫ್ಲೆಕ್ಚ್ ಆಗಿಲ್ಲ ಅಂದ್ರೆ ಯಾವ ರೀತಿ ಏನ್ ಮಾಡ್ಬೇಕು ಅಂತ ಕೂಡ ಸೊಲ್ಯೂಷನ್ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ. ಹಾಗೆ ಇನ್ನು ಯಾರ್ಯಾರು ಇವನಿಗೆ ಅಪ್ಲೈ ಮಾಡಿಲ್ಲ, ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ನೀವು ನಿಮ್ಮ ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಸೇವಾ ಸಿಂಧು ಅಂತ ಹೇಳಿ ಟೈಪ್ ಮಾಡಿ ಅದನ್ನ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ಈ ವೆಬ್ಸೈಟ್ ನ ಮೊದಲನೇ ವೆಬ್ಸೈಟ್ ನ ನೀವು ಇಲ್ಲಿ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಗೆ ಪಾಸ್ವರ್ಡ್ ಮತ್ತೆ ಇಲ್ಲಿ ಕಾಣ್ತಕ್ಕಂತಹ ಕ್ಯಾಪ್ಚರ್ ಕೋಡ್ ಅನ್ನ ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಗೆ ಏನಾದ್ರೂ ಒಂದ್ ವೇಳೆ ಪಾಸ್ವರ್ಡ್ ಅನ್ನ ಮರ್ತೋಗಿದ್ರೆ ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ OTP ಅನ್ನು ಹಾಕಿ ಹಾಗೆ ಕ್ಯಾಪ್ಚರ್ ಕೋಡ್ ಅನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ ವೆಬ್ಸೈಟ್ ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇರ್ತಕ್ಕಂತಹ ಒಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆದ ತಕ್ಷಣ ಇಲ್ಲಿ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ 3 ಲೈನ್ಸ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಮೆನು ಕೂಡ ಓಪನ್ ಆಗುತ್ತೆ. ಈ ಮೆನು ಅಲ್ಲಿ ಎರಡನೇ ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಅಪ್ಲೈ ಫಾರ್ ದ ಸರ್ವಿಸಸ್ ಅಂತ. ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಲೈ ಫಾರ್ ದ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಬರುತ್ತೆ. ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ಬೋದು ಎಲ್ಲಾ ಕರ್ನಾಟಕ ಸರ್ಕಾರದಿಂದ ಎಲ್ಲ ರೀತಿಯಾಗಿ ಸೇವಾ ಸಿಂಧುನಲ್ಲಿ ಓಪನ್ ಇದಾವೋ ಆ ಎಲ್ಲಾ ಅಪ್ಲಿಕೇಶನ್ ಸರ್ವಿಸಸ್ ನೇಮ್ ಕೂಡ ಇಲ್ಲಿ ನಿಮ್ಗೆ ಇಲ್ಲಿ ಪ್ರೊವೈಡ್ ಕೂಡ ಮಾಡಿರ್ತಾರೆ. ನಮಗೆ ಇಲ್ಲಿ ಬೇಕಾಗಿರೋದು ಇವನ್ ಇದೆ ಅಲ್ವಾ, ಇಲ್ಲಿ ನೀವು ಸರ್ಚ್ ಬಟನ್ ಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣ್ತಿದೆ ಅಲ್ವಾ, ಸರ್ಚ್ ಬಟನ್ ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಯುವ ನಿಧಿ ಅಂತ ಹೇಳಿ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡಬಹುದು ಮೂರನೇ ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಯುವ ನಿಧಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತ. ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಅಂತ ತೋರಿಸ್ತಿದೆ ಅಲ್ವಾ, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಒಂದು ಇಂಟರ್ಪೇಜ್ ಕೂಡ ಓಪನ್ ಆಗುತ್ತೆ. ಅದನ್ನ ಮೇಲ್ಗಡೆಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಇಲ್ಲಿ ಮೊದಲನೇ ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ಆಧಾರ್ ಅಥೆಂಟಿಫಿಕೇಶನ್ ಅಂತ, ಆಧಾರ್ ದೃಢೀಕರಣ, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಅದೇ ರೀತಿಯಾಗಿ ಇಲ್ಲಿ ನೀವು ಮೇಲ್ಗಡೆ ನೋಡಿದ್ರೆ ಈ KYC ಮಾಡ್ಲಿಕ್ಕೆ ನಿಮ್ಗೆ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿದ ತಕ್ಷಣ ನಿಮ್ಗೆ ಇಲ್ಲಿ ನಿಮ್ಗೊಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನೀವು ಆಧಾರ್ ಕಾರ್ಡ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ಅನ್ನ ಎಂಟರ್ ಮಾಡ್ಬಿಟ್ಟು ಇಲ್ಲಿ ನೀವು ಕ್ಲಿಕ್ ಮಾಡ್ಬಿಟ್ಟು ಒಪ್ಪಿದ್ದೇನೆ ಅಂತ ಹೇಳಿ ಇಲ್ಲಿ ರೈಟ್ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಗೆಟ್ OTP ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಗೆಟ್ OTP ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಜನರೇಟ್ OTP ಅಂತ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಕೂಡ ಬರುತ್ತೆ. ಆ OTP ನ ನೀವು ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ತರ ಕಾಣುತ್ತೆ, ಅಲ್ಲಿ OTP ನ ಎಂಟರ್ ಮಾಡ್ಬಿಟ್ಟು ಸಬ್ಮಿಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ನೋಡಬಹುದು ಆ ರೀತಿಯಾಗಿ ಓಪನ್ ಆದ ತಕ್ಷಣ ಕ್ಲಿಕ್ ಹರ್ ಟು ಬ್ಯಾಕ್ ಅಂತ ಬರುತ್ತೆ. ಅದೇ ವಾಪಸ್ ಮತ್ತೆ ಇಲ್ಲಿ ನೀವು ಗೆ ಕರ್ಕೊಂಡ್ ಬರುತ್ತೆ. ಇಲ್ಲಿ ನೀವು ಎರಡನೇ ಆಪ್ಷನ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಗೆಟ್ ಆಧಾರ್ ಡೀಟೇಲ್ ಅಂತ ಹೇಳ್ಬಿಟ್ಟು ಆಧಾರ್ ವಿವರಗಳನ್ನು ಪಡೆಯಿರಿ, ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಎಲ್ಲಾ ಡಾಟಾನು ಇಲ್ಲಿ ಫ್ಲಕ್ಚುಯೇಟ್ ಆಗುತ್ತೆ. ಒಂದು ವೇಳೆ ನಿಮ್ಗೆ ಏನಾದ್ರೂ ಫ್ಲಕ್ಚುಯೇಟ್ ಆಗಿಲ್ಲ ಅಂತ ಹೇಳಿದ್ರೆ ಡೈಲಿ ಒನ್ಸ್ ಆರ್ ಟೂ ಟ್ವೈಸ್ ನೀವು ಚೆಕ್ ಮಾಡ್ತಾನೆ ಇರಿ. ಆಧಾರ್ ಕಾರ್ಡ್ ಡೀಟೇಲ್ಸ್ ನಿಮ್ಗೆ ತೋರಿಸ್ತಾನೆ ಇರುತ್ತೆ. ನೀವು ಒಂದ್ಸರಿ ಚೆಕ್ ಮಾಡ್ಬಿಟ್ಟು ನನಗೆ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಡೈಲಿ ಒನ್ಸ್ ಚೆಕ್ ಮಾಡ್ತಾನೆ ಇರಿ, ನಿಮ್ಗೆ ಒನ್ ಫೈನ್ ಡೇ ನಿಮ್ಗೆ ತೋರಿಸ್ತುತ್ತೆ. ಅವಾಗ ನೀವು ಸೆಲ್ಫ್ ಡಿಕ್ಲರೇಷನ್ ನ ನೀವು ಇಲ್ಲಿ ಕೊಡ್ಬೋದು. ಗೆಟ್ ಆಧಾರ್ ಡೀಟೇಲ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಹೀಗೆ
ಹೋದ ತಕ್ಷಣ ಇಲ್ಲಿ ನಿಮ್ಗೆ ಫೆಬ್ರವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಅಂತ ಕೂಡ ತೋರಿಸುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಎಸ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಅದೇ ರೀತಿಯಾಗಿ ಇಲ್ಲಿ ಕಾಣ್ತಕ್ಕಂತಹ ಕ್ಯಾಪ್ಚರ್ ಕೋಡ್ ಅನ್ನು ಎಂಟರ್ ಮಾಡ್ಕೊಂಡು ಅದೇ ರೀತಿಯಾಗಿ ಇಲ್ಲಿ ನೋಡಿ ಕ್ಯಾಪ್ಚರ್ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡ್ಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಡ್ಬೇಕಾಗುತ್ತೆ. ಯಾವುದೇ ರೀತಿಯಾಗಿ ನೀವು ಡ್ರಾಫ್ಟ್ ಮೇಲೆ ಇದೆ ನೋಡಿ ಇಲ್ಲಿ ಡ್ರಾಫ್ಟ್ ಅಂತ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಎಲ್ಲಾ ಡಾಟಾನು ಎರೇಸ್ ಆಗುತ್ತೆ ಮತ್ತೆ ಫಸ್ಟ್ ಇಂದ ಹಾಕ್ಬೇಕಾಗುತ್ತೆ. ಅದಕ್ಕೆ ಸಬ್ಮಿಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಇಂಟರ್ ಪೇಜ್ ಕೂಡ ಓಪನ್ ಆಗುತ್ತೆ. ಅದರಲ್ಲೂ ಕೂಡ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೆಲ್ಫ್ ಡಿಕ್ಲರೇಷನ್ ನ ಮಾಹಿತಿ ಅಲ್ಲಿಗೆ ನಿಮ್ಗೆ ಸೆಲ್ಫ್ ಡಿಕ್ಲರೇಷನ್ ನೀವು ಅರ್ಜಿಯನ್ನು ಸಲ್ಲಿಸಿರ್ತೀರಾ. ಅದೇ ರೀತಿಯಾಗಿ ನಿಮ್ಗೆ ರೆಫರೆನ್ಸ್ ಸಿಗ್ಬೇಕಂತ ಹೇಳಿದ್ರೆ ಸ್ಕ್ರೀನ್ ಶಾಟ್ ಅಥವಾ PDF ನ ಪ್ರಿಂಟ್ ಕೂಡ ನೀವು ತಕ್ಕೋಬಹುದು. ಹಾಗೆ ಮೊಬೈಲ್ ಅಲ್ಲಿ ನೀವು ಸೇವ್ ಕೂಡ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಇನ್ನು ಯಾವುದೇ ತರಹದ ಡೌಟ್ಸ್ ಏನಾದ್ರು ಇದ್ರೆ ನೀವು ಇಲ್ಲಿ ನಮ್ಮ ಚಾನಲ್ ಅಲ್ಲಿ ಕಮೆಂಟ್ ಮುಖಾಂತರ ನೀವು ತಿಳಿಸಿ ಈ ವಿಡಿಯೋದ ಕೆಳಗಡೆ. ಅದೇ ರೀತಿಯಾಗಿ ಎಲ್ಲಾ ಕಮೆಂಟ್ ಕೂಡ ನಾನು ರಿಪ್ಲೈ ಕೊಡ್ತೀನಿ. ಅದೇ ರೀತಿಯಾಗಿ ನಿಮ್ಮ ಎಲ್ಲಾ ಸಮಸ್ಯೆಯನ್ನು ಕೂಡ ನಾನು ಬಗೆಹರಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಹೆಚ್ಚು ಮಾಹಿತಿ ಏನಾದ್ರು ನಿಮಗೆ ಬೇಕಂತ ಹೇಳಿದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್ ದಿಸ್ ವಿಡಿಯೋ.